ಪರವಾಗಿ ಇವತ್ತು 4 ತಾಲೂಕುಗಳು ಸೇರಿ ಇವತ್ತು ದೊಡ್ಡಬಳ್ಳಾಪುರದ ಈ ಅಂಬೇಡ್ಕರ್ ವೃತ್ತದ ಬಳಿ ಈ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಸಿದ್ದರಾಮಯ್ಯನವ್ರಿಗೆ ಏನೇ ಒಂದು ಕ್ಷುಲ್ಲಕ ಅಷ್ಟು ಏನಾದರೂ ತೊಂದರೆ ಆದ್ರೆ ನಾವೆಲ್ಲ ನಮ್ಮ ಪ್ರಾಣ ತ್ಯಾಗಕ್ಕೆ ನಾವು ಸಿದ್ಧರಿದ್ದೀವಿ. ಸಿದ್ದರಾಮಯ್ಯನ ವರ್ಚಸ್ಸಿನ ನಾಯಕನನ್ನ ತೇಜೋವಧೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮುಖಂಡರುಗಳ ಕುತಂತ್ರದಿಂದ ಇವತ್ತು ರಾಜ್ಯಪಾಲರ ಹತ್ರ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿಸಿದ್ದಾರೆ. ಈ ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಿಂದ ಅಹಿಂದ ಸಂಘಟನೆಗಳ ಒಕ್ಕೂಟ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಸಾಂಕೇತಿಕವಾಗಿ ಈ ದಿನ ಪ್ರತಿಭಟನೆ ಮಾಡಿದ್ದೀವಿ. ರಾಜ್ಯಪಾಲರು ಈ ತಕ್ಷಣ ಶೋಕಾಸ್ ನೋಟಿಸ್ ಅನ್ನು ವಾಪಸ್ ಪಡ್ಕೊಂಡು ಇದು ಪ್ರಕರಣ ಸುಖಾಂತ್ಯ ಆಗ್ತದೆ. ತಪ್ಪಿದಲ್ಲಿ ಪ್ರಾಸಿಕ್ಯೂಷನ್ ಏನಾದ್ರು ಅನುಮತಿ ಕೊಟ್ಟಲ್ಲಿ ಇದು ಹೋರಾಟ ಉಗ್ರ ರೂಪ ತಾಳ್ತದೆ. ಯಾಕೆಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 7 ಕೋಟಿ ಜನದಲ್ಲಿ 6 ಕೋಟಿ ಜನ ಸಿದ್ದರಾಮಯ್ಯನವರು ಬೆನ್ನಿಗಿದ್ದೀವಿ. ಅಹಿಂದ ಏನು ನಾವು 80% ರಿಂದ 90% ಜನ ಅಹಿಂದ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಅಲೆಮಾರಿಗಳಿದ್ದೀವಿ. ನಾವೆಲ್ಲ ಸಿದ್ದರಾಮಯ್ಯನವರು ಬೆನ್ನಿಗಿದ್ದೀವಿ. ಆದ್ರಿಂದ ಸಿದ್ದರಾಮಯ್ಯನವ್ರಿಗೆ ಏನೇ ಒಂದು ಕ್ಷುಲ್ಲಕ ಅಷ್ಟು ಏನಾದರೂ ತೊಂದರೆ ಆದ್ರೆ ನಾವೆಲ್ಲ ನಮ್ಮ ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧರಿದ್ದೀವಿ. ಅದಕ್ಕೆ ಅವರಿಗೆ ತೊಂದರೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದ್ರಿಂದ ಗಣತವೇತ್ತ ರಾಜ್ಯಪಾಲರು ಯಾರೋ ಒಬ್ಬ ಬ್ಲಾಕ್ ಮೇಲರು ಅವನ ಚಾರಿತ್ರ್ಯ, ಅವನ ಹಿನ್ನೆಲೆಯನ್ನ ಗಮನಿಸಿ ಅವನ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಅವನ ಮೇಲೆ ಪ್ರಕರಣ ದಾಖಲಿಸಿ ಅವನ ಮೇಲೆ ಎಂಕ್ವೈರಿ ಮಾಡೋದು ಬಿಟ್ಟು ನಮ್ಮ ಸ್ವಚ್ಛ ಚಾರಿತ್ರ್ಯ ಉಳ್ಳಂತ ದಕ್ಷ ಪ್ರಾಮಾಣಿಕ ಏನು ಅವರ ರಾಜಕೀಯ ಜೀವನದ ಉದ್ದಕ್ಕೂ ಕಳಂಕರಹಿತವಾಗಿ ಏನು ಅವರ ಕುಟುಂಬದವರು ಸಹ ಈಗ ನಮ್ಮ ಸ್ನೇಹಿತರು ಯಾರು ಹೇಳಿದ್ರು, ಇವತ್ತು ಸಿದ್ದರಾಮಯ್ಯ ಉಂಡಿಗೆ ಹೋದ್ರೆ ಅವರ ಅಣ್ಣತಮ್ಮಂದ್ರು ಯಾರು ರಾಜಕೀಯದಲ್ಲಿಲ್ಲ. ಅವರು ಇವತ್ತು ಹೈನುಗಾರಿಕೆ ಮತ್ತು ವ್ಯವಸಾಯವನ್ನು ನಂಬಿಕೊಂಡು ಅವ್ರ ಜೀವನ ಮಾಡ್ತಾರೆ. ಅದೇ ಬೇರೆ ರಾಜಕಾರಣಿಗಳ ಕುಟುಂಬಗಳು ಯಾವ ಸ್ಥಿತಿಲಿದ್ದಾವೆ ಅಂತ ಅಷ್ಟು ತಿಳ್ಕೊಂಡ್ರೆ ಸಾಕು. ಸಿದ್ದರಾಮಯ್ಯನವರ ಚಾರಿತ್ರ್ಯತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆದ್ರಿಂದ ಗಣತವೇತ್ತ ರಾಜ್ಯಪಾಲರಲ್ಲಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ಗೌರವಾನ್ವಿತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಶೋಕಾಸ್ ನೋಟಿಸ್ ಅನ್ನ ಹಿಂಪಡಿಬೇಕು ಮತ್ತು ಪ್ರಾಸಿಕ್ಯೂಷನ್ಗೆ ಅವರಿಗೆ ಅವಕಾಶ ಕೊಡಬಾರದು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಒಬ್ಬ ಯಾವಾರಾದರೂ ಧೀಮಂತ ನಾಯಕ ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಎಲ್ಲ ಕೆಳವರ್ಗದವರ ಪರವಾಗಿ ಸೇವೆ ಮಾಡ್ತಕ್ಕಂಥ ಒಬ್ಬ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂತ ಒಬ್ಬ ಸಿದ್ದರಾಮಯ್ಯನ ವರ್ಚಸ್ಸಿನ ನಾಯಕನನ್ನ ತೇಜೋವಧೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಮುಖಂಡರುಗಳ ಕುತಂತ್ರದಿಂದ ಇವತ್ತು ರಾಜ್ಯಪಾಲರ ಹತ್ರ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿಸಿದ್ದಾರೆ. ಇದು ಖಂಡನೀಯವಾದ್ದು. ಇದನ್ನ ಇದೇ ರೀತಿ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರಕ್ತ ಕ್ರಾಂತಿ ಆದ್ರೂ ಸರಿ ಸಿದ್ದರಾಮಯ್ಯನವರ ಬೆನ್ನಿಗೆ ಇಡೀ ನಾಡಿನ ಜನ, ಸಮಸ್ತ ಜನ ಇರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಶೋಷಿತ ಸಮುದಾಯದ ಬಂಧುಗಳು, ಅಹಿಂದ ಸಮಾಜದ ಬಂಧುಗಳು, ಎಲ್ಲ ಕೆಳವರ್ಗದ ಬಂಧುಗಳು, ಮಹಿಳೆಯರು, ಯುವಕರು ಎಲ್ಲರೂ ಬಂದಿದ್ದೀರಿ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆಯ ಪರವಾಗಿ ನಾನು ಹೃದಯಪೂರ್ವಕವಾದ ಅಭಿನಂದನೆಯನ್ನ, ಕೃತಜ್ಞತೆಯನ್ನ ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ.